ಸಂಸ್ಕಾರಗಳ ವಿಭಾಗದಲ್ಲಿ ಈಗ ಏನ್ ತಿಳಿಸ್ಕೊಡ್ತಿದ್ದೀರಾ? ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಿದ್ರಿ ಇವತ್ತು ಶಾರದಾ ಮಹೋತ್ಸವ ಅಂತ. ಮುಂದೆ ಗುರುಜಿ ನೋಡಿ, ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಶಾರದಾಂಬನವರ ರಥೋತ್ಸವ ಇವತ್ತು ನಾಳೆ ದಿವಸ, ನಾಳೆ ನಾಡಿದ್ದು ವೀರಭದ್ರ ಸ್ವಾಮಿ ರಥೋತ್ಸವ. ಇವತ್ತಿನ ದಿವಸ ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. 12ನೇ ತಾರೀಕು ನಾವು ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥ ವಿಶೇಷವಾದ ಯಜ್ಞ ನಿಕುಂಬಿಲ ಯಾಗ, ಲೋಕರಕ್ಷಣೆ, ಶನಿ ಪ್ರಯೋಗ. ವಿಶೇಷವಾಗಿ ನಿಕುಂಬಿಲ ಕುಲದೇವಿ ಆಗಿರತಕ್ಕಂಥದ್ದು ರಾವಣನ ಕಾಲದಲ್ಲಿ ಗಾಂಧಾರಿಯ ಅನುಗ್ರಹವನ್ನು ಪಡೆದಿರತಕ್ಕಂಥ ಅನುಗ್ರಹ. ಸಾಕ್ಷಾತ್ ಮಂಡೋದರಿಯ ಕುಲದೇವರು ಕೃಷ್ಣ ಪರಮಾತ್ಮನಿಗೆ ಜ್ಞಾಪಕ ಶಕ್ತಿಗೋಸ್ಕರ ಭಾರತ ದೇಶವನ್ನು ಅಮೆರಿಕ, ರಷ್ಯಾ, ಚೈನಾಯಿಂದ ಕಾಪಾಡೋಕ್ಕೋಸ್ಕರ, ಇಡೀ ಶತ್ರು ಸಂಹಾರಕ್ಕೋಸ್ಕರ, ವಿಶೇಷವಾಗಿರ್ತಕ್ಕಂಥ ನಮ್ಮನ್ನು ಹಾಳು ಮಾಡೋ ಅಣುಗಳನ್ನು ಏನು ನ್ಯೂಕ್ಲಿಯರ್ ವೆಪನ್ಸನ್ನು ಕಂಡುಹಿಡಿತಾರೋ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನಾಶ ಮಾಡೋಕ್ಕೋಸ್ಕರ, ಭಾರತ ಅಲ್ಲದೆ ಭೂಮಿನ ರಕ್ಷಣೆಗೋಸ್ಕರ ಈ ನಿಕುಂಬಲ ಯಾಗನ್ನ 12ನೇ ತಾರೀಕು. ಓಂ ಶ್ರೀಂ ಹ್ರೀಂ ನಿಕುಂಬಿಲಾ ದೇವಿಯೇ ನಮಃ ಹೇಳಿ. ಓಂ ಶ್ರೀಂ ನಿಕುಂಬಿಲಾ ದೇವಿಯೇ ನಮಃ. ಓಂ ಶ್ರೀಂ ಹ್ರೀಂ ನಿಕುಂಬಿಲಾ ದೇವಿಯೇ ನಮಃ. ಇದನ್ನ 108 ಸಲ, 1008 ಸಲ, 1,00,000 ಸಲ ನಿಮ್ಗೆ ಎಷ್ಟೆಷ್ಟು ಶಕ್ತಿ ಆಗುತ್ತೋ ಅಷ್ಟು ಶಕ್ತ್ಯಾನುಸಾರವಾಗಿ ಹೇಳ್ಕೊಳ್ಳಿ. ಅವತ್ತಿನ ದಿವಸ 12ನೇ ತಾರೀಕು 12th ಭಾನುವಾರ, ಸೋಮವಾರದ ದಿವಸ 13ನೇ ತಾರೀಕು, 2 ದಿವಸಗಳು ಜ್ಞಾಪಕವಾಗಿ ಹೇಳ್ಕೊತಾ ಇರಿ. ಬೆಳಗಿಂದ ಸಾಯಂಕಾಲದವರೆಗೂ ಆ ಸ್ಮರಣೆ ಇರಲಿ. ನಾನು ಹೇಳಿರೋ ಅಷ್ಟೂನು ಎಲ್ಲವೂ ಅದೇ ರೀತಿ ಆಗಲಿ. ಯದ್ಭಾವಂ ತದ್ಭವತಿ ತಥಾಸ್ತು ಮಮ ಅಂತ ಹೇಳ್ಕೊಳ್ಳಿ. ನಿಮ್ಮ ಜೀವನದಲ್ಲೂ ನಿಮಗೂ ಯಾರ್ಯಾರು ಶತ್ರುಗಳಿದಾರೋ ಅವರೆಲ್ಲ ಸರ್ವನಾಶವಾಗಲಿ ಅಂತ ನಾನೇ ಸ್ಮರಾಮಿ ಅಂತ. ಮಾಟ ಮಂತ್ರ ಯಂತ್ರ ತಂತ್ರ ಯಾವ ನನ್ನ ಮಕ್ಕಳು ಮಾಡ್ತಾರೋ ಅವರೆಲ್ಲ ಸರ್ವನಾಶ ಅಂತ ಆ ನಿಕುಂಬಿಲಾ ದೇವಿನ ಏಕಕಾಲಕ್ಕೆ ಹಾವು ಹೇಗೆ ಕಪ್ಪೆ ನುಂಗ್ಬಿಡುತ್ತೋ ಅಷ್ಟೇ ವಿಶೇಷವಾಗಿ ದುರ್ಗಾ ತಾನು ಹಾವಿನ ಬಾಯಿಂದ ಬರ್ತಕ್ಕಂಥವಳೆ ನಿಕುಂಬಿಲ. ಇದು ಸತ್ಯ ಸತ್ಯ ಸತ್ಯ. ಅದಕ್ಕೆ ಇಂಥ ಒಂದು ಸತ್ಯಕ್ಕೆ ನಿಮ್ಗೆಲ್ಲರಿಗೂ ಜೇಂಕಾರವನ್ನು ಹಾಕ್ತಕ್ಕಂಥ ಇವತ್ತು ಭಗವತಿ ಕೃಪಾ ಕಟಾಕ್ಷ ಅನ್ನೋದು ನಾವು ಮರಿಬಾರ್ದು. ಅದಕ್ಕೆ ಸಂಕ್ರಮಣ ಇನ್ನೇನು ಬಂದ್ಬಿಡ್ತು. ಆ ಸಂಕ್ರಮಣ ಕುಂಭ ಸಂಕ್ರಮಣ ಅವತ್ತಿನ ದಿವಸನೇ ವಿಶೇಷತೆ. ಆ ಕುಂಭ ಸಂಕ್ರಮಣಕ್ಕೆ ನೀವೆಲ್ಲರೂ ಸುಳ್ಯ ಹತ್ರ ಇರತಕ್ಕಂಥ ಭಗವತಿ ದೇವಸ್ಥಾನ ಪಾತಾಳದಲ್ಲಿರ್ತಕ್ಕಂಥದ್ದು, ಸುಳ್ಯ ವೆಂಕಟರಮಣನ ದೇವಸ್ಥಾನ ಇದೆ. ಅಲ್ಲಿಂದ ಸ್ವಲ್ಪ ಚೆನ್ನಕೇಶ್ವ ಅಂತ ಹೆಸರು. ಅಲ್ಲಿಂದ ಹೋಗ್ತಾ ಈ ಲೆಫ್ಟ್ ಸೈಡ್ ತಿರುಗಿದ್ರೆ, ಎಡಭಾಗಕ್ಕೆ ತಿರುಗಿದ್ರೆ ಅಲ್ಲಿ ನೋಡ್ಬೋದು ವಿಶೇಷವಾಗಿರ್ತಕ್ಕಂಥ ಪಾತಾಳದಲ್ಲಿ ಅಡಗಿರ್ತಕ್ಕಂಥ ಒಂದು 70 ಇಳಿದ್ರೆ ಒಳಗ ಕಾಡಲ್ಲಿ ಮಧ್ಯಭಾಗದಲ್ಲಿ ಬಿಂದು ಮಾಲಿನಿ ಒಂದು ದೀಪದ ಸ್ವರೂಪದಲ್ಲಿ ಕೂತಿರೋ ಭಗವತಿ. ಇವಳು ಒಂದ್ಸಲಿ ದರ್ಶನ ಮಾಡಿದ್ರೆ ಕೇಳಿದ್ದು ನಿಮ್ಮದಾಗತ್ತೆ. ಇಂಥ ಭಗವತಿಗೆ ಸಂಕ್ರಮಣದ ದಿವಸ ಮಾತ್ರ ತಿಂಗಳಿಗೊಮ್ಮೆ ಬಾಗಿಲು ತೆಗೆಯೋದು. ಈ ದೇವಸ್ಥಾನವನ್ನು ದರ್ಶನ ಮಾಡಿ ಪರಿಪೂರ್ಣವಾಗಿ ಸ್ವಾಗತ. ತದನಂತರ ಇನ್ನೊಂದು ವಿಚಾರ ನಿಮ್ಗೆ ಎಲ್ಲ ತಿಳಿಸ್ಬೇಕು. ಯಾಗಕ್ಕೆ ಬರ್ತಕ್ಕಂಥವ್ರಿಗೆ ಎಷ್ಟೋ ಜನ ಕೇಳ್ಕೊಂಡ್ರಿ, ನಿಮ್ಗೆಲ್ಲರಿಗೂ ಆ ಸೂಚನೆ ದಯವಿಟ್ಟು ತಿಳಿಸ್ಬಿಡಿ ಅಂತ ಭಾಳ ಜನ ಕೇಳ್ಕೊಂಡ್ರು ಗುರುಗಳೇ ಅಂತ. ಅದಕ್ಕೆ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಕೇಳಿ. ಯಾರ್ಯಾರು ಅಕಸ್ಮಾತ್ ನಾನು ಬರಲ್ಲ ಯಾಗಕ್ಕೆ ಅಂತವ್ರಿಗೆಲ್ಲ ಬಲವಂತ ಇಲ್ಲ. ಯಾರ್ಯಾರು ಅಕಸ್ಮಾತ್ ಮಾಂಸಾಹಾರ ತಿಂತಾರೆ ಅನ್ನೋ ಅವ್ರಿಗೆಲ್ಲ ಬಲವಂತ ಮಾಡಬೇಡಿ. ಆದರೆ ಸತ್ತವನ್ನ ಬಿಟ್ಟು ಹುಟ್ಟಕ್ಕೆ ಮೊದಲು ಮಗು ಗರ್ಭದಲ್ಲೇ ಇದ್ರು ಬಿಟ್ಟು ಮಿಕ್ಕಿದವ್ರೆಲ್ಲರಿಗೂ ಯಾರ್ಯಾರು ಜೀವಂತವಾದ ಬದುಕಿದ್ದೀರಾ ಸುಳ್ಳನ್ನು ಹೇಳಿ ಭಾಳ ಜನ ಏನು ಮಾಡ್ತಾರೆ, ನಾವಿರೋದೇ 3 ಜನ ಅಂತ ಸುಳ್ಳು ಹೇಳ್ಬೋದು. ನನ್ನ ಹತ್ರ ಸುಳ್ಳು ಹೇಳ್ಬೋದು, ರಸೀದಿ ಹತ್ರ ಸುಳ್ಳು ಹೇಳ್ಬೋದು. ಆದರೆ ಜೀವಂತವಾಗಿ ಶನೇಶ್ವರನ ಹತ್ರ ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ಹುಷಾರ್. ನೀವೆಲ್ಲ ರಸೀದಿಗಳನ್ನು ಪ್ರತಿಯೊಬ್ಬ ಮನುಷ್ಯ ಬದುಕಿದ್ದವನ್ಗೆಲ್ರಿಗೂ ತಗೊಳ್ಳೇಬೇಕು. ಆ ಕರ್ಮವನ್ನ ಅವನು ಅನುಭವಿಸ್ತಾನೆ. ತಲೆ ಕೆಡಿಸ್ಕೋಬೇಡಿ. ಏನೂ ಆಗದಿದ್ದಾಗ ಭಗವಂತ ಅವನು ಕಾಪಾಡ್ಕೊತಾನೆ. ಪಾಠವನ್ನು ಶನೇಶ್ವರ ಕಲಿಸ್ಬೇಕು. ಕುಡಿತಕ್ಕಂಥವನಿಗೆ ಬಿಡಿಸ್ಬೇಕು, ಅದನ್ನು ಅವನೇ ಮಾಡ್ತಾನೆ. ಯಾರ್ಯಾರು ಮುಂದೆ ಹಿಡಿದಿರ್ತಾರೆ ಅವ್ರನ್ನೂ ಬಿಡಿಸ್ತಾನೆ. ಎಲ್ಲ ರೀತಿಯ ಸಹಕರಿಸ್ತಾನೆ. ಆದರೆ ನೀವು ಸುಳ್ಳು ಹೇಳಿ ಅವನಿಗೆ ಯಾವಾಗಲೂ ಕರ್ಮವನ್ನು ನೀವು ಹಾಕದೇ ಇದ್ರೆ ಹೇಗೆ ಕಾಪಾಡ್ತಾನೆ? ಇಂಥವ್ರು ಅಕಸ್ಮಾತ್ ನಾನು ನಿವಾಳಿಸ್ಕೊಳ್ಳಲ್ಲ ಮುಚ್ಕೊಂಡು ಹೋಗಿ ಅಂತ ಏನಾದ್ರು ದೂರ ಮಾಡಿದ್ರೆ, ನೀವು ಒಂದೇ ಒಂದು ಐಡಿಯಾ, ಹೆಂಗಸರು ಏನು ಟಿವಿ ನೋಡ್ತಾ ಇದ್ದೀರಾ, ನಿಜವಾದ ಗಂಡಸರು ಅಕಸ್ಮಾತ್ ನೋಡ್ತಾ ಇದ್ದೀರಾ, ಕೆಲವರು ಬೇಕು ಅಂತ ನೋಡ್ತಾ ಇದ್ದೀರಾ, ಅವ್ರಿಗೂ ಸಹ ಹೇಳ್ತೀನಿ ಕೇಳಿ. ನೀವು ಅಕಸ್ಮಾತ್ ಒಂದು ಒಳ್ಳೆ ಐಡಿಯಾ ಮಾಡ್ಬೋದು, ನಾಟಕ ಮಾಡ್ಬೋದು. ಅಂದರೆ ಒಂದು ಒಳ್ಳೆ ಕೆಲಸಕ್ಕೆ ಒಳ್ಳೆ ನಾಟಕ ಇಷ್ಟೇ. ಫ್ರಿಡ್ಜ್ ಮೇಲೆ ಎಳ್ಳು ಪ್ಯಾಕೆಟು 1/4 kg ಅಷ್ಟು ಒಂದು ಕರಿ ಬಟ್ಟೆ ಫ್ರಿಡ್ಜ್ ಮೇಲೋ ಅಲ್ಲ ಟೇಬಲ್ ಮೇಲೆ ಇಟ್ಬಿಡಿ. ರೇ ಬರ್ರಿ ಇಲ್ಲಿ ಅದು ಸ್ವಲ್ಪ ತಂದ್ಕೊಡ್ರಿ, ಅಡುಗೆ ಮೇಲೆ ಇಡಬೇಕು ಅಷ್ಟೇ. ಅವ್ರು ತರ್ತಾರಲ್ರಿ, ಅವ್ರ ಫೋಟೋಗೆ ನಿವಾಳಿಸಿ ಇಟ್ಕೊಂಡ್ಬಿಡಿ. ಮುಗ್ದೋಯ್ತು, ಆಟ ಕ್ಲೋಸ್. ಮಗನಾ ಬರೋ ಇಲ್ಲಿ, ಅಲ್ಲಿ ಹೋಗ್ಬಿಟ್ಟು ಒಂದು 1/4 kg ಎಳ್ಳು ತಂದ್ಬಿಡು, ಹೋಗು ಕರಿ ಎಳ್ಳು ಜ್ಞಾಪಕಕ್ಕೆ ತಂದ್ಬಿಡು. ಏನಕ್ಕಮ್ಮ ಅಂದರೆ ಅದೇನೋ ಒಂದು ಸ್ವೀಟ್ ಮಾಡ್ತಾರಂತೆ, ತಗೊಂಬೋಗು ಅಷ್ಟೇ. ತರ್ತಾನೆ. ಮಗನ ಯಾವ ಕಾಲಕ್ಕೂ ಹಠವನ್ನ, ಮಗಳನ್ನ ಯಾವ ಕಾಲಕ್ಕೆ ಹಠವನ್ನ, ಹೇಗೆ ಸುಮ್ಮನೆ ಸ್ಪರ್ಶ ಮುಗ್ದೋಯ್ತು. ಅವ್ರ ಫೋಟೋ ಆಗಿ ನಿವಾಳಿಸಿ ಸಾಕು. ಅವ್ರಿಗೇನು ನಿವಾಳಿಸ್ಬೇಕಿಲ್ಲ, ಪೂರ್ವಕ್ಕೆ ತಿರುಗಿಸಿ ನಿವಾಳಿಸಿ ಫೋಟೋ ಜೊತೆಗೆ ತನ್ನಿ. ಬೆಲ್ಲ ಇವತ್ತು ಹೇಳಿದ್ದೀನಿ ಗಂಟೊಳಗೆ ಹಾಕ್ಬೇಡಿ, ಇರುವೆ ಮುಕ್ತ ಕೂತ್ಕೊಳ್ಳುತ್ತೆ. ಏನು ಪೆದ್ದುಗಳು ಅಂದರೆ ತಿರುಗಿ ಗಂಟು ಬಿಚ್ಬಿಡ್ಬೇಡಿ. ಒಳಗೆ ಒಂದ್ಸಲಿ ಬೆಲ್ಲ ಕಟ್ಬಿಟ್ಟಿದ್ದೀರಾ, ಏನು ಮಾಡೋಕ್ಕಲ್ಲ, ಮೇಲಿಟ್ಟಿರಿ. ಕಟ್ಟದೇ ಇದ್ದವರು ಯಾವ ಕಾಲಕ್ಕೂ ಬೆಲ್ಲ ಒಳಗೆ ಹಾಕ್ಬೇಡಿ. ಗಂಟು ತರುವಾಗ ಮೇಲೆ ಒಂದು ಬೆಲ್ಲ ಅಂತಾನೆ ಅಮ್ಮನವ್ರಿಗೆ ಮಡ್ಲಕ್ಕೆ ತುಂಬಿ ಇದನ್ನು ಹಾಕಿ. ಯಾಕೆಂದರೆ ಎಳ್ಳಿಂದ ಬರ್ತಕ್ಕಂಥ ಎಣ್ಣೆ ಬಹಳ ಶಾಖವಾಗಿರುತ್ತೆ, ಸುತ್ತಲೂ ಬೆಂಕಿ ಮಯ.
ಲಕ್ಷಾಂತರ ಜನ ಈಗಾಗಲೇ ಕಟ್ಕೊಂಡ್ಬಿಟ್ಟಿರೋದ್ರಿಂದ ಅಷ್ಟೂ ಜನ ಬಂದು ಹಾಕಬೇಕಾದ್ರೆ ನಿಮ್ಮೆಲ್ಲರ ಕರ್ಮಗಳನ್ನ ಕಳೀಲಿ ಅಂತ ಭಗವಂತಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬರ್ದಿದ್ದವ್ರಿಗೂ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗೂ ಒಳ್ಳೆ ಸದ್ಬುದ್ಧಿ ಆಗಲಿ ಅಂತ ಅದನ್ನು ಪ್ರಾರ್ಥನೆ ಮಾಡ್ತೀನಿ. ಯಾರ್ಯಾರು ಗಂಟನ್ನ ತಗೊಂಡಿಲ್ಲ, ರಸೀದಿನ ತಗೊಂಡಿಲ್ಲ, ನೀವು ದರ್ಶನ ಮಾಡಲೇಬೇಕು ಅನ್ನೋ ಒಂದು ಆಸಕ್ತಿ ಇದ್ರೆ 21ನೇ ತಾರೀಕು ಬನ್ನಿ ಅಂತ ಈ ಮುಖಾಂತರ ಸೂಚನೆ ನೀಡ್ತಾ ಇದ್ದೀನಿ. ಬರೀಗಾಲಲ್ಲಿ ಮೊಬೈಲ್ ಫೋನ್ ಇಲ್ಲದೆ, ಫೋಟೋ ಗೀಟೋ ಏನೂ ಇಲ್ಲದೆ, ಹಾಲಲ್ಲಿ ಚೊಪ್ಪಲಿ ಇಲ್ಲದೆ, ಕಾರಲ್ಲಾದರೂ ಬಿಡಿ, ಮನೇಲಾದರೂ ಬಿಡಿ, ಪಂಚೆ ಶಲ್ಯ, ಸೀರೆ ರೌಕೆ ಬಟ್ಟೆ, ಲಂಗ ಧಾವಣಿ, ಲಂಗ ಜಂಪರ್, ಏನು ಬ್ರಹ್ಮಾಂಡ ಲೋಕದಲ್ಲಿ ನೀವೆಲ್ಲ ಈ ಥರ ಸಂಸ್ಕಾರವಂತಾಗಿ ಬಂದಾಗ, ದೇವರಿಗೆ ಶರಣು ಅಂದಾಗ ಏನು ಆನಂದ ಪಡ್ತಾನೆ ಪರಳೆಯುದ್ದ ಅಂತೀರಾ. ಆ ಶನೇಶ್ವರ ನಿಜವಾಗ್ಲೂ ಕರ್ಮವನ್ನು ಕಳಿ, ಛಾಯಾದೇವಿ ನಿಮ್ಮ ಕತ್ಲೆಲ್ಲ ದೂರ ಮಾಡಿ ಬೆಳಕನ್ನು ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ನಿಮ್ಮೆಲ್ಲರ ಕರ್ಮದ ಜೊತೆಗೆ ಈಶ್ವರನಿಗೆ ಒಂದು ಅಭಿಷೇಕ ಮಾಡಿದ್ರೆ ಈಶ್ವರ ಆಹಾ ಆಹಾ ಅಂತಾನೆ. ಅದಾದ ಮೇಲೆ ಪ್ರಸಾದವನ್ನು ಸ್ವೀಕರಿಸಿ, ಅವತ್ತು ಅವಲಕ್ಕಿ ಮಾತ್ರ ಪ್ರಸಾದ, ತದನಂತರ ಮಾರನೇ ದಿವಸ ಊಟ ಉಪಚಾರ, ಸೇವೆ ಕೊಟ್ಟವ್ರಿಗೆ ಮಾತ್ರ. ಎಲ್ಲರಿಗೂ ಒಳ್ಳೇದಾಗಲಿ, ಲೋಕವೆಲ್ಲ ಸುಭಿಕ್ಷವಾಗಿರಲಿ. ಶನಿ ಕಥೆಯ ಮಾಲಿಕೆಯನ್ನು ಕೂಡ ರಾತ್ರಿ ಇಡೀ ಖಣಿ ಕಥೆಯನ್ನು ಹೇಳ್ತಾ ಇರ್ತೀವಿ. ಆದ್ದರಿಂದ ಎಲ್ಲರೂ ಲೋಕವನ್ನು ಸುಭಿಕ್ಷವಾಗಿರೋಕ್ಕೆ ಈ ಒಂದು 2 ಯಾಗಗಳ ಕೊನೆ ಕರ್ಮಯಾಗವನ್ನು ಅನುಭವಿಸ್ತಕ್ಕಂಥ ಅವಕಾಶವನ್ನು ನಿಮ್ಮೆಲ್ಲರಿಗೂ ಮಾಡಿಕೊಂಡು ನಾವು ಲೋಕಕ್ಷೇಮಂ ವಹಾಮ್ಯಂ ಅಂತ ಹೇಳೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ.